ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವೀರಶೈವ ಬೇರೆ ಅಲ್ಲ, ಲಿಂಗಾಯತ್ ಬೇರೆ ಅಲ್ಲ, ಸಚಿವ ಈಶ್ವರ್ ಖಂಡ್ರೆ. ಸೇತುವೆ ದಾಟುವ ವೇಳೆ ಮೃತಪಟ್ಟ ವ್ಯಕ್ತಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ. ಸಮೀಕ್ಷೆಯಲ್ಲಿ ಲಿಂಗಾಯತ್ ಎಂದೇ ಬರೆಸಿ ಬಸವರಾಜ್ ಧನ್ನೂರ್. ಸೆಪ್ಟೆಂಬರ್ 24ರಂದು ಮತದಾನ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತು ವಿಚಾರ ಸಂಕಿರಣ. ಸುದ್ದಿಯ ವಿವರಗಳು. ಲಿಂಗಾಯತ್ ಮತ್ತು ವೀರಶೈವ ಒಂದೇ ಎಂದು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರೇ ಘೋಷಿಸಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಇದನ್ನು ಪ್ರತಿಪಾದನೆ ಮಾಡುವ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ನಡೆಸಲಾಯಿತು. ಎಲ್ಲ ಮಠಾಧೀಶರ ಒಕ್ಕಟ ಅದರಲ್ಲಿ ಭಾಗವಹಿಸಿದರು. ಪೂಜ್ಯ ಲಿಂಗೇಶ್ವರ ಸ್ವಾಮೀಜಿ, ಪೂಜ್ಯ ಸಿದ್ದಲಿಂಗೇಶ್ವರ ಸ್ವಾಮೀಜಿ, ಎಲ್ಲ ಪಕ್ಷದ ಮುಖಂಡರು ಮತ್ತು ಸಾವಿರಾರು ಜನರು ಭಾಗವಹಿಸಿ ಈ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಟ್ಟಿದೆ ಎಂದರು. ನೋಡಿ, ಒಂದನೇದು ವೀರಶೈವ ಲಿಂಗಾಯತ ಎರಡೂ ಒಂದೇ, ಭಿನ್ನ ಅಲ್ಲ, ಬೇರೆ ಅಲ್ಲ ಅನ್ನುವಂಥ ಮಾತನ್ನು ಮೊದಲಿನಿಂದ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಮತ್ತು ಶತಾಯುಷಿಗಳಾದಂಥ ನಮ್ಮೆಲ್ಲರ ಆರಾಧ್ಯ ದೈವರಾದಂಥ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಅವರೇ ಈ ವಿವಾದ ಎದ್ದಿದ್ದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ, ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತೇಳಿ ಹೇಳಿ. ಅದನ್ನು ಪ್ರತಿಪಾದನೆ ಮಾಡುವಂಥ ಒಂದು ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ನಡೀತು. ಮಠಾಧಿಪತಿಗಳ ಒಕ್ಕೂಟನೂ ಅದರಲ್ಲಿ ಅವರೆಲ್ಲ ಸೇರಿ ಆಯೋಜನೆ ಮಾಡಿದಂಥದ್ದು. ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ. ಈ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾದಂಥ ಎಲ್ಲರಿಗೆ, ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ, ಪಂಚಪೀಠಾಧೀಶ್ವರರಿಗೆ, ಮತ್ತು ಪೂಜ್ಯ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು ತುಮಕೂರವರಿಗೆ, ನೂರಾರು ಜನ, 1000 ತನಕ ಹರಗುರು ಚರಮೂರ್ತಿಗಳು ಅದರಲ್ಲಿ ಭಾಗವಹಿಸಿದ್ದರು. ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. ಮತ್ತು ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಹಿರಿಯರಾದಂಥ ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಅನಾರೋಗ್ಯದ ಕಾರಣ ಅವರು ಬರಲಿಕ್ಕಾಗಲಿಲ್ಲ. ಹೀಗಾಗಿ ಉಪಾಧ್ಯಕ್ಷನಾಗಿ ಇವತ್ತು ನಾನು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಮಹಾಸಭೆಯ ನಿಲುವೇನಿದೆ ಅದನ್ನು ತಿಳಿಸಿದ್ದೇನೆ. ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯ ಬರೂರ್ ಗ್ರಾಮದ ಪ್ರಭಾಕರ್ ರೆಡ್ಡಿ ಎಂಬುವವರು ಸೇತುವೆ ದಾಟುವ ಸಂದರ್ಭದಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿದ್ದ ಸುದ್ದಿ ತಿಳಿದು ಇಂದು ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ಸಂಬಂಧಪಟ್ಟ ಬಿಟ್ಟರೆ ಹೆಂಗ್ ಕೊಡ್ತದ ಇವ್ರು ಕೂಡ ಇದೇ ಸೆಪ್ಟೆಂಬರ್ 22ರಿಂದ ರಾಜ್ಯಾದ್ಯಂತ ನಡೆಯಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ್ ಎಂದು ಬರೆಸುವಂತೆ ಜಾಗತಿಕ ಲಿಂಗಾಯತ್ ಮಹಾಸಭಾ ಜಿಲ್ಲಾಧ್ಯಕ್ಷ ಬಸವರಾಜ್ ಧನ್ನೂರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕೆಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಧರ್ಮದ ಕಾಲಂನಲ್ಲಿ 11ನೇ ಕಾಲಂನಲ್ಲಿರುವ ಇತರ ಧರ್ಮ ಎಂಬ ಕಾಲಂನಲ್ಲಿ ಲಿಂಗಾಯತ್ ಎಂದು ಬರೆಸಬೇಕು. ನಿಮ್ಮ ಮೂಲಕ ಕಸುಬಿರುವ ಲಿಂಗಾಯತರು ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಜಾತಿಯನ್ನು ಮತ್ತು ಉಪಜಾತಿಯನ್ನು ಬರೆಸಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕೆಲವು ಲಿಂಗಾಯತ್ ವಿರೋಧಿ ಸಂಸ್ಥೆಗಳು ಎಲ್ಲ ಲಿಂಗಾಯತರು ಹಿಂದೂ ಎಂದು ಬರೆಸಬೇಕೆಂದು ಹೇಳುತ್ತಾ ಲಿಂಗಾಯತರನ್ನು ದಾರಿ ತಪ್ಪಿಸುತ್ತಿವೆ. ಜಾತಿ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು 2002ರಲ್ಲಿ ಹೊರಡಿಸಿದ ಆದೇಶದಲ್ಲಿ ಅನ್ಯಾಯವಾಗಿ ಸತ್ಯಕ್ಕೆ ವಿರುದ್ಧವಾಗಿ ಕೆಲವು ಗುಂಪುಗಳ ಒತ್ತಡಕ್ಕೆ ಮಣಿದು ಲಿಂಗಾಯತರನ್ನು ವೀರಶೈವ ಲಿಂಗಾಯತ್ ಎಂದು ಅಧಿಸೂಚನೆ ಹೊರಡಿಸಿದ್ದು ಅದು ತಪ್ಪಾಗಿದೆ. ಅದರ ವಿರುದ್ಧ ಉಚ್ಚ ನ್ಯಾಯಾಲಯದ ವಿಚಾರಣೆಯು ಅಂತಿಮ ಹಂತ ತಲುಪಿದೆ. ಅದು ಬೇಗ ನಿರ್ಣಯವಾಗಲಿ ಎಂದು ಹೇಳಿದರು. ಪ್ರತ್ಯೇಕ ಲಿಂಗ ಧರ್ಮದ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕೆಂದು ಒತ್ತಾಯಿಸಿದರು.
ಸಮಾಜದಲ್ಲಿ ಆ ಸತ್ಯಾಸತ್ಯತೆ ಬಸವಣ್ಣನವರು ಕೊಟ್ಟಂತಹ ಲಿಂಗಾಯತ ಧರ್ಮದ ಬಗ್ಗೆ ಸತ್ಯಾಸತ್ಯತೆಯನ್ನು ಬಿಂಬಿಸ್ತಾ ಬಂದಿದೆ. ಇಂದು ಈ ಹಿಂದೆಯೂ ಸಹಿತ ಸಮೀಕ್ಷೆಗಳು ಜನಗಣತಿಗಳು ನಡೆದಾಗ ಬಸವ ಧರ್ಮಪೀಠ ಹಾಗೂ ರಾಷ್ಟ್ರೀಯ ಬಸವ ಸಂಘಟನೆ ಅತ್ಯಂತ ಸ್ಪಷ್ಟವಾಗಿ ಕೇವಲ ಲಿಂಗಾಯತ ಎಂದೇ ಬೆರೆಸಿ ಅಂತ ಹೇಳಿ ಎಲ್ಲ ಗೊಂದಲಗಳಿಗೂ ತೆರೆ ಎಳೆದು ಲಿಂಗಾಯತ ಅನ್ನುವಂತಹ ಪದಕ್ಕೆ ಮಹತ್ವವನ್ನು ಕೊಟ್ಟು ಲಿಂಗಾಯತ ಧರ್ಮ ಅಂತ ಹೇಳಿನೇ ಬರೆಸ್ಬೇಕು ಅಂತ ಹೇಳಿ ಸ್ಪಷ್ಟೀಕರಿಸ್ತಾ ಇದ್ದಾವೆ. ಈ ಬಸವ ಧರ್ಮಪೀಠ ರಾಷ್ಟ್ರೀಯ ಬಸವದಳ ಸಂಘಟನೆಯಲ್ಲಿ ಈ ಪದ ಬರೆಸುವುದು ಅಥವಾ ಹೇಳುವುದು ಅಥವಾ ನಂಬುವುದು ಈ ಮೂರು ವಿಷಯಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಇದು ಅಚಲವಾಗಿರುತ್ತದೆ. ಹಾಗೆ ಏನು ಈ ಒಳಪಂಗಡಗಳನ್ನ ಬರೆಸುವಂತಹ ಏನು ಒಂದು ಪ್ರಕ್ರಿಯೆ ನಡೀತದೆ. ಆ ಪ್ರಕ್ರಿಯೆಯಲ್ಲಿ ಇತರೆ ಕಾಲಂನಲ್ಲಿ ಲಿಂಗಾಯತ ಅಂತ ಹೇಳಿ ಜೊತೆಗೆ ಮುಂದೆ ಸಬ್ ಕಾಲಂಗಳು ಇರ್ತವೆ. ಅಲ್ಲಿ ಅವರು ತಮ್ಮ ಲಿಂಗಾಯತ ಮಡಿವಾಳ್, ಲಿಂಗಾಯತ ಹಳಪದ, ಲಿಂಗಾಯತ ಇನ್ನೂ ಸಾಕಷ್ಟು ಗಾಣಿಗ ಹೀಗೆಲ್ಲ ಇದ್ದಾವೆ. ತಪ್ಪದೇ ಬರೆಸ್ಬೇಕು. ಯಾವುದೇ ಕಾರಣಕ್ಕೂ ಅನುಯಾಯಿಗಳು, ಬಸವ ತತ್ವ ಅನುಯಾಯಿಗಳು, ಲಿಂಗಾಯತ ಧರ್ಮೀಯರು ಇಂತಹ ಪವಿತ್ರವಾಗಿರ್ತಕ್ಕಂತಹ ಧರ್ಮಕ್ಕೆ ಅಪಚಾರ ಮಾಡದಂತೆ ಆತ್ಮ ಸಾಕ್ಷಿಯಿಂದ ನಾವು ಬರೆಸಿದ್ದೇ ಆದರೆ ಖಂಡಿತ ನಾವು ಮುಂದೆ ಲಿಂಗಾಯತ ಅಲ್ಪಸಂಖ್ಯಾತ ಪದವನ್ನ ನಾವು ರೆಕಾಗ್ನೈಸ್ ಆಗಿ ಸರ್ಕಾರದಿಂದ ಪಡೆದುಕೊಳ್ತೇವೆ. ಆಗ ನಮಗೆ ಯಾವ ರೀತಿಯ ಯಾವ ಸೌಲಭ್ಯಗಳು ದೊರೆಯಬೇಕು ಖಂಡಿತ ಸರ್ಕಾರದಿಂದ ದೊರೆಯುತ್ತವೆ. ಇದೇ ತಿಂಗಳ ಸೆಪ್ಟೆಂಬರ್ 22ರಂದು ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಜಾತಿವಾರು ಸಮೀಕ್ಷೆಯನ್ನ ಸರ್ಕಾರ ನಡೆಸ್ತಾ ಇದೆ. ಹೀಗಾಗಿ ಇದರ ಒಂದು ಪಟ್ಟಿಯಲ್ಲಿ ಕಾಲಂನಲ್ಲಿ ಲಿಂಗಾಯತ ಸಮುದಾಯದವರು ಏನನ್ನು ಬರೆಸಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರಿನ ಮಾರ್ಗದರ್ಶನದಂತೆ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಗ್ತಾ ಇದೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರ ಹಾಗೂ ಸಂಘಟನೆಗಳ ಎಲ್ಲ ಸದಸ್ಯರ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಆಹ್ವಾನಕ್ಕೆ ಆಗಮಿಸಿರುವ ಎಲ್ಲ ಪತ್ರಿಕಾ ವೃಂದದವರಲ್ಲಿ, ಮಾಧ್ಯಮದವರಲ್ಲಿ ಮತ್ತೊಮ್ಮೆ ನನ್ನ ಶರಣಾರ್ಥಿಗಳು. ಈ ಒಂದು ಪತ್ರಿಕೆಯ ಮೂಲಕ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಸಮಾಜ ಬಾಂಧವರಿಗೆ, ಪ್ರತಿಯೊಬ್ಬ ಲಿಂಗಾಯತನಿಗೆ ನಾವು ಒಂದು ಮನವರಿಕೆಯನ್ನ, ಒಂದು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದೇವೆ. ಬರುವಂತಹ 22ರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ, ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ. ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು. ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರಬಹುದು, ಲಿಂಗಾಯತ ಪಂಚಮಸಾಲಿ ಆಗಿರಬಹುದು, ಲಿಂಗಾಯತ ಮಡಿವಾಳರಾಗಿರ್ಬೋದು, ಈ ರೀತಿ ಒಟ್ಟು 97 ಒಳಪಂಗಡಗಳ ಏನು ಲಿಂಗಾಯತ ಧರ್ಮ ಹೊಂದಿದೆ. ಆ ಎಲ್ಲ ಒಳಪಂಗಡದವರು ಜಾತಿಯ ಒಂದು ಕಾಲಂನಲ್ಲಿ ಮೊದಲು ಲಿಂಗಾಯತ ಎಂದು ಬರೆದು ತಮ್ಮ ಒಳಪಂಗಡದ ಹೆಸರನ್ನ ಬರೆಯಬೇಕು. ಪೂನಾ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತು ವಿಚಾರ ಸಂಕಿರಣವು ಸೆಪ್ಟೆಂಬರ್ 24ರಂದು ಬೀದರ್ ಜಿಲ್ಲೆಯ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಎಂದು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಚಂದ್ರಕಾಂತ್ ಆರ್ ನಿರಟೆ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು.
ಪೂನಾ ಒಪ್ಪಂದದಿಂದ ದಲಿತರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ಆದ ಬದಲಾವಣೆ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರ ಸಂಕಿರಣದಲ್ಲಿ ಮೈಸೂರಿನ ಖ್ಯಾತ ಬುದ್ಧಿಜೀವಿಗಳು ಹಾಗೂ ಅಂಬೇಡ್ಕರ್ ವಾದಿಗಳಾದ ಮೈಸೂರಿನ ಉರಿಲಿಂಗ ಪೇದಿ ಮಠದ ಪರಮ ಪೂಜೆ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ವಿಶೇಷ ಉಪನ್ಯಾಸಕರಾಗಿ ಮತ್ತು ಸನ್ಮಾನಿತರಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರಾಜ್ಕುಮಾರ್ ಗೋನಳ್ಳಿ, ಡಿ ಸುಧಾಕರ್ ರಾವ್ ಎಕ್ಕಂಬಕರ್, ಗೋವಿಂದ್ ಪೂಜಾರಿ ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಸೆಪ್ಟೆಂಬರ್ 24, 1932ರಲ್ಲಿ ಯರವಾಡ ಜೈಲಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರ್ತದೆ. ಅದುವೇ ಪೂನಾ ಒಪ್ಪಂದ. ಈ ಪೂನಾ ಒಪ್ಪಂದದ ಮುಖ್ಯ ಉದ್ದೇಶ ಏನಪ್ಪಾ ಆಗಿತ್ತು ಅಂದ್ರೆ, ಬ್ರಿಟಿಷ್ ಸರ್ಕಾರ ಆಗಿನ ಪ್ರಧಾನಮಂತ್ರಿಗಳು ರಾಮ್ಸೆ ಡೊನಾಲ್ಡ್ ಅವರು ಬ್ರಿಟನ್ನಲ್ಲಿ ದುಂಡು ಮೇಜಿನ ಒಂದು ಸಭೆಯನ್ನ ಆಯೋಜನೆ ಮಾಡ್ತಾರೆ. ದುಂಡು ಮೇಜಿನ ಸಭೆಗೆ ಭಾರತದಿಂದ ಕೆಲವು ಕಾಂಗ್ರೆಸ್ ಮುಖಂಡರು ಆ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಅಸ್ಪೃಶ್ಯರ ಒಂದು ಪ್ರತಿನಿಧಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪ್ರತಿನಿಧಿಯಾಗಿ ಹೋಗ್ತಾರೆ. ಆ ಒಂದು ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರುವ 24 ಸೆಪ್ಟೆಂಬರ್ ರಂದು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ಬೀದರ್ ರಂಗಮಂದಿರದಲ್ಲಿ ಪೂನಾ ಒಪ್ಪಂದದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಅದರ ಸಲುವಾಗಿ ಬೀದರ್ ಜಿಲ್ಲೆಯ ದಲಿತ ಹಾಗೂ ವಿಚಾರವಂತರು, ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಮಹಿಳೆಯರು, ವಿದ್ಯಾರ್ಥಿನಿಯರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅವರನ್ನು ಅದ್ದೂರಿಯಾಗಿ ಸನ್ಮಾನ ಮಾಡುವಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಸಲುವಾಗಿ ಮತ್ತೊಬ್ಬ ವಿಚಾರ ವಾಸ್ತವಿಕ ಚಿಂತಕರು ಪ್ರಸನ್ನ ಕುಮಾರ್ ಅವರು ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದರ ಸಲುವಾಗಿ ಬೀದರ್ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ವಿಚಾರವಂತರು, ಮಹಿಳೆಯರು, ಮಕ್ಕಳು ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಸಂಕುಚಿತ ನೈಸರ್ಗಿಕ ಅನಿಲ ಸಿಎನ್ಜಿ ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಪರಿಸರ ಸ್ನೇಹಿ ಇಂಧನ ಪರ್ಯಾಯವಾಗಿ ಹೆಚ್ಚಿನ ಅರಿವು ಮತ್ತು ಸ್ವೀಕಾರವನ್ನು ಸೃಷ್ಟಿಸುವ ಉದ್ದೇಶದಿಂದ ಬಿಪಿಸಿಎಲ್ ಅವರ ಸನ್ ಪೆಟ್ರೋಲಿಯಂನಲ್ಲಿ AHA ಸಿಎನ್ಜಿ ಅಭಿಯಾನವನ್ನು ಟಿಎಂ ಮತ್ತು ಬಿಪಿಸಿಎಲ್ ಪ್ರತಿನಿಧಿಗಳು ಸಂಜಿತ್ ಪಾಲ್, ಕೃಷ್ಣದಾಸ್ ವಿ ಅವರುಗಳಿಂದ ಔಪಚಾರಿಕವಾಗಿ ಉದ್ಘಾಟಿಸಿದರು. ನಂತರ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಬಿಪಿಸಿಎಲ್ ಗ್ಯಾಸ್ ವಿವಿಧ ಸ್ಥಳಗಳಲ್ಲಿ 22 ಸಿಎನ್ಜಿ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಅವೆಲ್ಲವೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ಕೇಂದ್ರಗಳು ಜಿಲ್ಲಾದ್ಯಂತ ಸಂಪೂರ್ಣ ವ್ಯಾಪ್ತಿಯನ್ನು ಖಚಿತಪಡಿಸುತ್ತಿವೆ, ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತವೆ ಮತ್ತು ಗ್ರಾಹಕರಿಗೆ 24/7 ಸಿಎನ್ಜಿ ಲಭ್ಯವಾಗುವಂತೆ ಮಾಡುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಮುಖ OEMಗಳಾದ ಮಾರುತಿ, ಟಾಟಾ ಮೋಟಾರ್ಸ್, ನೆಕ್ಸಾನ್ ಮತ್ತು ಹುಂಡೈ ಮೋಟಾರ್ಸ್ ಭಾಗವಹಿಸಿ ತಮ್ಮ ಡೆಮೋ ವಾಹನಗಳನ್ನು ನಿಲ್ದಾಣದಲ್ಲಿ ಪ್ರದರ್ಶಿಸಿದವು. ಹೆಚ್ಚುವರಿಯಾಗಿ ಮೆಸರ್ಸ್ ಸಾಯಿಬಾಬಾ ಮೋಟಾರ್ಸ್ ಸಹ ಹಾಜರಿದ್ದರು. ಆಯಾ ಸ್ಥಳದಲ್ಲಿ ತಮ್ಮ ಡೆಮೋ ವಾಹನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಔಟ್ಲೆಟ್ನಿ ಡೀಲರ್ ಶಿವಕುಮಾರ್, ವೈಜನಾಥ್ ಬಿರಾದರ್ ಮತ್ತು ಅನೂಪ್ ಕುಮಾರ್, ಶಿವಕುಮಾರ್ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.